ಹೇ ನಮಸ್ಕಾರ ಎಲ್ರಿಗೂ. ಮೊದಲನೆಯದಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಕಾರಣಾಂತರಗಳಿಂದ ಊರಿಗೆ ಹೋಗೋಕ್ಕಾಗ್ತಾ ಇಲ್ಲ. ಸೊ ಹಂಗನ್ಬಿಟ್ಟು ಹಬ್ಬ ಮಾಡ್ದಿರ ಇರೋಕ್ಕಾಗತ್ತಾ? ಸೊ ಇವತ್ತಿನ ದಿನ ನಾನು ನನ್ನ ಫ್ರೆಂಡ್ಸ್ ಜೊತೆ ಯಾವ ರೀತಿ ಈ ಒಂದು ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವ್ಲಾಗ್ ಬಂದುಬಿಟ್ಟು ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ವೆಲ್ಕಮ್ ಟು ಮೈ ಸೆಕೆಂಡ್ ವ್ಲಾಗ್. ಈ ಬಿಸಿಲಿಗೆ ಏನು ಹೊಟ್ಟೆ ಊರಿನೋ ಏನೋ, ನಾನು ಹೊರಗಡೆ ಬಂದಾಗೇ ಇಷ್ಟೊಂದು ಬಿಸಿಲು ಬರುತ್ತೆ. ರೂಮಲ್ಲಿ ಇರಬೇಕಾದ್ರೆ ಬರೀ ಮೋಡನೇ ಕೌಕೊಂಡಿರುತ್ತೆ, ಆಚೆ ಬಂದರೆ ಮಾತ್ರ ಬಿಸಿಲು ಇಷ್ಟೊಂದು ಉರಿಯುತ್ತೆ. ಇವತ್ತು ಕೂಡ ಹೇಗೆ ಬಿಸಿಲು. ಅವಳು ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಿದ್ದಾಳೆ. ಏನು ಮಾಡೋದು, ನಮ್ಮ BMTC ಬಸ್ ಅವ್ರು ತುಂಬ ನಿಧಾನ ಕರ್ಕೊಂಡು ಬರೋದು. ಸೊ ಬನ್ನಿ ನೋಡೋಣ ಏನು ಮಾಡ್ತಿದ್ದಾಳೆ. ಫುಲ್ ಗರಮ್ ಆಗಿಬಿಟ್ಟಿದ್ದಾಳೆ. ಎಷ್ಟೋ ತನಕ ವೆಯ್ಟ್ ಮಾಡೋದು, ನಾನು ಅಲ್ಲಿಂದ ಬಂದಿದ್ದೀನಿ ಅಂತ. ಗಣೇಶನೇ ಕಾಣಿಸ್ತಿಲ್ವಲ್ಲೇ ಗಣೇಶ ಹಬ್ಬದ ದಿನ? ಆದರೂ ಇದೆಲ್ಲ ನೋಡೋದೇ ಒಂಥರ ಅಲ್ಲ, ಖುಷಿ ಖುಷಿ ಅನಿಸುತ್ತೆ. kg ಆಗ್ಬಿಟ್ಟಿದೆ ನಾನು. ಇಲ್ಲಿ ಹಾಕ್ಸ್ಕೊಳ್ಳೋಣ. ತಗೊಳ್ಳಿ ಎಂಜಾಯ್ ಮಾಡ್ರಿ. ನನಗೆ ಎಸ್ಪೆಷಲಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆಲ್ಲ ಈ ಬಳೆಗಳು ಹಾಕ್ಕೊಳ್ಳೋದು ಅದೆಲ್ಲ ತುಂಬ ಇಷ್ಟ. ಇವತ್ತು ಮರ್ತು ಕೂಡ ಬಂದುಬಿಟ್ಟಿದ್ವಿ. ಸೊ ಎನಿವೇ ಸ್ಟ್ರೀಟಲ್ಲೇ ಕಾಣಿಸ್ತಿತ್ತಲ್ಲ ಹಸಿರು ಬಳೆ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಹಾಕಿ ಸ್ವಲ್ಪ ಬಳೆಗಳನ್ನ ಹಾಕ್ಸ್ಕೊಂಡ್ವಿ. ಈ ಚೂಡಿದಾರ್ಗಳು ಸೀರೆಗಳು ಹಾಕ್ಕೊಂಡಾಗಂತೂ ಕೇಳಲೇಬಾರ್ದು, ಭಯಂಕರ ಶಕೆ ಆಗುತ್ತೆ. ಇಲ್ಲೇ ಮಾಡ್ತಾ ಇರೋದು ಮರೈತಿ. ತುಳಸಿಗಿಂತ ಇದೇ ಶ್ರೇಷ್ಠ ಅಲ್ಲ ಗಣೇಶಗೆ. ಇತ್ತಗೋ ಸುಷ್ಮಿ, ಸುಷ್ಮಿ ಇತ್ತಗೋ, ಫ್ರೆಶ್ ಆಗೈತೆ. ಇದೆ ಕೊಡಿ. ಎರಡು ಬೇಕಾ? ಹಾಂ, 2 ಕೊಡಿ. ಒಂದೇ ಇರಲಿ ಬಿಡು ಸುಷ್ಮಿ, ಸಾಕು. 2 ತಗೊಂಡ್ಬಿಡು. ಸರಿ ಕೊಡಿ, 2 ಕೊಡಿ. ಫೋನ್ ಪೇ 40. ಏನು 40 ಅಂತಲ್ಲ ಮೀ, 10 ತಂದೆ. 10 ಅಲ್ವಾ? ಅಯ್ಯೋ ಇರ್ಲಿ ತಗೊಳ್ಳಿ, ಬರುತ್ತೆ. ನಮ್ಮೂರಲ್ಲಿ ದನ ಮೇಯುತ್ತೆ. ಸಿಟಿಲಿ ಹೆಂಗಿದೆ ಅಂದರೆ ಸಿಚುವೇಶನ್ ಲಿಟ್ರಲಿ. ರಾಮೇಶ ಅಲ್ವೇ, ನಮ್ಮ ಊರಲ್ಲಿ ಕಂತ ಕುಯ್ಕೊಂಬಂದು ಹಸುಗಾಗ್ತೀವಿ. ಸಿಟಿಲಿ ನೋಡು, ಅದಕ್ಕೆ ಬೆಂಗಳೂರು ಅನ್ನೋದು. ಎಲ್ಲಿಂದ ತಂದ್ರು? ಹೌದಾ, ಎಲ್ಲಿಂದ? ಅವ್ರ ಹೊಲ್ದಿಂದ ತಗೊಂಡು ಬಂದ್ರಂತ. ಇಲ್ಲೊಬ್ಬ ಚಿಕ್ಕ ಹುಡುಗ ಈಗ ಚಿನ್ನಾರಿಗಳನ್ನ ಮಾಡ್ತಿದ್ದ. ನಾನು ನೀನೇ ಮಾಡ್ಕೊಂಡು ಬಂದೇನು ಅಂತ ಕೇಳಿದೆ. ಇಲ್ಲ ನಮ್ಮ ಅಜ್ಜಿ ಮಾಡ್ಕೊಡ್ತಾರೆ, ನಾನು ಮಾಡ್ತಾ ಇದ್ದೀನಿ ಅಂತ ಅಂದ. ಜವಾಬ್ದಾರಿಗಳು ಬೆನ್ನ ಮೇಲೆ ಬಿದ್ದಾಗ ಯಾವ ವಯಸ್ಸು ಲೆಕ್ಕಕ್ಕೆ ಬರಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ನನಗೆ ಅವನನ್ನು ನೋಡಿ ತುಂಬ ಖುಷಿನೂ ಆಯಿತು. ಆ ಏಜಲ್ಲಿ ನಾವು ಲಿಟ್ರಲಿ ಗೊತ್ತಿಲ್ಲ ಏನೇನು ಮಾಡ್ತಿದ್ವಿ ಅಂತ. ಖುಷಿ ಆಯಿತು ಅವನನ್ನು ನೋಡಿ. ಆಂಟಿ ಎಷ್ಟು ಮೊಳ? 2ನಾ ತೊಳನೇ? ಎಲ್ಲದರಲ್ಲೂ ಅಷ್ಟೇ. ನಾನು ಯಾವುದನ್ನು ತಗೊಂಡ್ರೆ ಹಿಂದೆ ಅಮ್ಕೆ ಅಂದರೆ ಮುಂದೆ ಅಮ್ತಾವ. ಕೊಡು. ಅದೆಲ್ಲ ಇನ್ನೊಂದು.
ರಶ್ ಇರಲಿಲ್ಲ ಅಂದರೆ ಸಾಕು. ನಾವು ಅಂದ್ಕೊಂಡ್ವಿ ಸ್ಲಿಪ್ಪರ್ಸ್ ಇರೋದು ನೋಡಿ ಮೇ ಬಿ ತುಂಬ ರಶ್ ಇರುತ್ತೆ ಕಣೆ, ಕ್ಯೂನಲ್ಲಿ ನಿಂತ್ಕೋಬೇಕು ಅನ್ಸುತ್ತೆ ಅಂತ. ಬಟ್ ಅಷ್ಟೊಂದೇನು ರಶ್ ಇರಲಿಲ್ಲ, ಆರಾಮಾಗೇ ಇತ್ತು. ನಾವು ದೇವಸ್ಥಾನಕ್ಕೆ ಬೇಗ ಹೋಗಿರೋ ಕಾರಣದಿಂದ ತುಂಬ ಜನ ಇನ್ನೂ ಯಾರೂ ಬಂದಿರಲಿಲ್ಲ. ಸೊ ಅದರಿಂದ ದರ್ಶನ ಕೂಡ ಯಾವುದೇ ರೀತಿ ಗಲಭೆಗಳಿಲ್ದಿರೋ ಥರ ನಿಧಾನವಾಗಿ ಆಯಿತು. ದರ್ಶನ ಮುಗಿಸಿ ಸ್ವಲ್ಪ ಅಲ್ಲೇ ಕಲ್ಯಾಣಿ ಹತ್ರ ಕೂತ್ಕೊಂಡು ನಮ್ಮ ಮನಸ್ಸಲ್ಲಿ ಯಾವ ರೀತಿ ಒಂದು ಬೇಡಿಕೆಗಳು, ಆಸೆಗಳು, ಕೋರಿಕೆಗಳು ಏನಿರುತ್ತೆ ಅದನ್ನು ದೇವ್ರ ಹತ್ರ ಇಟ್ಟು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡೆ. ನೋಡೋರು ಮಗುನ ಹೆಂಗೆ ತಲೆ ಮೇಲೆ ಹೊಟ್ಟೆ ಮೇಲೆ ಕುತ್ಕೊಂಡು ಕೂತಾ ಇದ್ದ. ಸರಿ. ನಾನು ಇದೇ ಫಸ್ಟ್ ಟೈಮ್ ಇಷ್ಟು ಹತ್ರದಿಂದ ಆಮೆಗಳನ್ನ ನೋಡಿದ್ದು. ಹಾಗೇ ನೋಡಿದಾಗ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಶೆಲ್ಲಿ ಎಷ್ಟು ಗಟ್ಟಿ ಇರುತ್ತಂತೆ ಗೊತ್ತಾ. ನಾನು BSc ಇರಬೇಕಾದ್ರೂ ಓದಿದ್ದೀನಿ. ನಾವು ಹೋಗಿ ದೇವಸ್ಥಾನದ ಪಕ್ಕದಲ್ಲೇ ಗಂಗಮ್ಮ ತಾಯಿ ದೇವಸ್ಥಾನ ಕೂಡ ಇತ್ತು. ಅಲ್ಲಿಗೆ ಹೋಗಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ದರ್ಶನ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿ ರೆಡಿ ಮಾಡಿದಾರಲ್ಲ. ಆಯಿತು, ಇವಾಗ ಏನಕ್ಕೆ ಊಟ ಹೊಟ್ಟೆ ಉಪವಾಸ ಬೇರೆ ಇದ್ದಾಳೆ ಪಾಪ ಬೆಳಗ್ಗೆಯಿಂದ. ಸೊ ಭರ್ಜರಿ ಬ್ಯಾಟಿಂಗ್ ಮಾಡ್ಬಿಟ್ಟು ಎಲ್ಲರೂ ಬನ್ನಿ ಎಲ್ರೂ ಕರೆದು ಕೊಡ್ತೀಯಾ ನಂಗಾದ್ರೆ? ಸ್ವಲ್ಪ ಪ್ಲೈನ್ ಹೋಗ್ಬೇಕಾದ್ರೆ ದಾರಿಲಿ ಗೊತ್ತಲ್ಲ ಹುಡುಗಿಯರಿಗೆ ಏನು ನೋಡೋದು ತಗೋಬೇಕನ್ನೋದೊಂದು ಹುಚ್ಚು. ಸೊ ಕೆಲವೊಂದು ಚಿಕ್ಕ ಪುಟ್ಟ ಶಾಪಿಂಗ್ಸ್ ಇತ್ತು, ಅದನ್ನು ಮಾಡ್ಕೊಂಡು ಹಾಗೆ ಪರ್ಪಲ್ ಬೇಡವೇ, ಸಿಲ್ವರ್ಗೆ ಹೋಗು, ಚೆನ್ನಾಗಿದೆ ಸಿಲ್ವರ್. ಗೋಲ್ಡು ಅಷ್ಟೊಂದು ಸ್ವಲ್ಪ ಜಾತ್ರೆ ಅನ್ಸುತ್ತೆ, ಇಟ್ಕೋಗಿ ಸ್ವಲ್ಪ. ಗೋಲ್ಡ್ ಅಥವಾ ಸಿಲ್ವರ್ ಎರಡರಲ್ಲಿ ಒಂದಕ್ಕೆ ಹೋಗು, ಚೆನ್ನಾಗಿದೆ. ನೀರು ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಹಿಡ್ಕೊಂಡಾಗ. ಆನೆಸ್ಟ್ಲಿ ಇವತ್ತೇ ಗೊತ್ತಾಗ್ತಿರೋದು ಈ ಥರ 3 ಪ್ರೈವೇಸಿ ಇದು ಅದು ಇದೆ ಅಂತ. ಇದನ್ನೇ ಹಾಕಿ ಬಟ್ ಅಮೌಂಟ್ ನೋಡಿ ಹೇಳಿ. 350 ಎಲ್ಲ ಸೇರಿ 500 ಕೊಡೋದು ನಾನು. ಎತ್ತಿ ಡಿಸ್ಕೌಂಟ್ ಗಣೇಶ ಹಬ್ಬದ ಪ್ರಯುಕ್ತ ಡಿಸ್ಕೌಂಟ್. ಡಿಸ್ಕೌಂಟ್ ಕೊಡೋಣ ಇಲ್ಲ ಹೇಳಿ ಬರುತ್ತೆ 500 ಅಷ್ಟೇ. ನನಗಿಲ್ಲ ಅಂದ್ರೆ ಯಾವುದು ಬೇಡ ಬ್ರೋ. ಮಾಡ್ಕೊಡಿ ಬ್ರೋ, ಬರುತ್ತೆ. ಬೆಳಗ್ಗೆನೆ ಬೋಣಿ ನಮಗೂ ಹಂಗೆ ಹೋಗೋಕೆ ಬೇಜಾರು. 500 ಮಾಡ್ಕೊಡಿ. ಲೇ ಇದು 500 ಕೊಡೋದು ನಾನು. ನಾನು ರೋಡ್ ಸೈಡಲ್ಲಿ ಹಾಕ್ಸಿದ್ರೆ 100 ರೂಪಾಯಿಗೆ ಹಾಕ್ಸ್ತಿದ್ದೆ. 60 ರೂಪಾಯಿ. ಹಾಂ, ಇವಾಗ ಏನು ಹಬ್ಬದಿನ ಫುಲ್ ಬಣ ಅಂತ ಐತೆ, ಯಾರು ಕಸ್ಟಮರ್ಸು ಇಲ್ಲ. ಹೌದು, ಇರಲ್ಲ. ಎಲ್ಲರ ಮನೆಗೆ ಹಬ್ಬಗಳು ಆಚರಿಸ್ತಾರೆ, ಶಾಪಿಂಗ್ ಮಾಡಕ್ಕೆ ಬರ್ತಾರ ಅಂತೀಯ. 12 o'clock ಫುಲ್ ಬಿಸಿ ಸ್ಟ್ರೀಟ್. ಅವಾಗ 2 ವರ್ಷ PU ಮಾಡಬೇಕಾದ್ರೆ ಸುಮ್ಮನೆ ವಾರಕ್ಕೆ 2 ಸತಿ 3 ಸತಿ ಬರೋ ಕಣೆ ಇಲ್ಲಿಗೆ. ಸುಮ್ಮನೆ ರೋಡಲ್ಲಿ ಇಲ್ಲಿಂದ ಹೋಗಲ್ಲ KC ಜನರಲ್ ಹತ್ರ ಬಸ್ ಹತ್ತೋದಾ. ಸುಮ್ಮನೆ ಓಡಾಡ್ಕೊಂಡು ದುಡ್ಡಿಲ್ಲ ಅಂದ್ರೂ ಕಳಿಸಿ ಬಳಸಿ ಸೇರಿಸಿ ಏನಾದರೂ ಒಂದು ತಗೊಂಡು ಹೋಗೋದು.
ಹೀಗೆ ಕಾಲೇಜಸ್ ಮೆಮೊರೀಸ್ನ ಮೆಲ್ಕಾಗ್ತಾ ಹಾಗೆ ಓದಿ ಬೆಳಗ್ಗೆಯಿಂದ ಉಪವಾಸ ಇದ್ದ ಕಾರಣ ಹೊಟ್ಟೆ ಒಳಗೆ ಜೋರಾಗಿ ಇಲಿಗಳು ಓಡಾಡ್ತಿದ್ದೋ. ಬಾಳೆದೆಲೆ ಊಟ ಸಿಗೋವಂಥ ಹೋಟೆಲ್ನ ಹುಡುಕಿ ಹೋದ್ವಿ. ಅಲ್ಲಿ ನೋಡಿದ್ರೆ ಭಯಂಕರ ಕ್ಯೂ. ಇನ್ನೂ ಹಾಫ್ ಆನ್ ಅವರ್ ಆದರೂ ಸೀಟ್ ಸಿಗಲ್ಲ ಅನ್ನೋ ಥರ. ಹೇಗೋ ಕಷ್ಟಪಟ್ಟು ಸೀಟ್ ಸಿಕ್ತು. ಬಿಸಿ ಬಿಸಿ ಊಟ ಬಾಳೆದೆಲೆ ಮೇಲೆ ತಿಂತಿದ್ರೆ ಸ್ವರ್ಗ ಮಸ್ತಾಗಿರುತ್ತೆ. ಯಾವುದೇ ಹಬ್ಬ ಆದರೂ ಕೊನೆಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗೋದು ಒಳ್ಳೆ ಬಾಳೆದೆಲೆ ಊಟ ಆದಮೇಲೆನೇ. ಬಾಯ್ ಬಾಯ್, ಸಿಗುವ. ಹುಷಾರು. ಬಾಯ್ ಬಾಯ್, ಟೇಕ್ ಕೇರ್. ಬಾಯ್. ಹೋಗೆ ನೋಡಿದ್ರಲ್ವ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ದಿನದ ವ್ಲಾಗ್. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇದೇ ರೀತಿ ಮತ್ತಷ್ಟು ವೀಡಿಯೋಗಳ ಮುಂದೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ಬೆಲ್ ಐಕಾನ್ ಸೊ ದಟ್ ನಾನು ನೋಟಿಫಿಕೇಷನ್ಸ್ ಬರುತ್ತೆ ವ್ಲಾಗ್ಸ್ ಅಪ್ಲೋಡ್ ಮಾಡಿದಾಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ, ನಮಸ್ಕಾರ.